ಮಾಡಲ. ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮೇ 25ನೇ ತಾರೀಕು ನಮಗೊಂದು ಕಂಪ್ಲೇಂಟ್ ಬರ್ತದೆ. ಒಂದು ಡೆಕಾಯಿಟಿ ಆಗಿರೋದಾಗಿ ನಮಗೊಂದು ದೂರು ಬರ್ತದೆ. ಇಲ್ಲಿಂದ SK ಇಬಾದುಲ್ ಇವರು ಬೇಸಿಕ್ಲಿ ವೆಸ್ಟ್ ಬೆಂಗಾಲ್, ಅಲ್ಲಿಂದ ಇಲ್ಲಿ ಬಂದು ಶಾಪುರ್ ವ್ಯಾಪ್ತಿಯಲ್ಲಿ ಗೋಲ್ಡ್ ಸ್ಮಿತ್ ಬಂಗಾರ ತಯಾರಿ ಮಾಡುವ ಕೆಲಸ ಮಾಡಿಕೊಂಡು ಸುಮಾರು 15 ವರ್ಷದಿಂದ ಇಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ. ಇವರು ಮತ್ತು ಇವರ ಫ್ರೆಂಡ್ಸ್ ಒಂದು 2 ಜನ, ರಬೀವುಲ್ ಗಾಜಿ ಮತ್ತು ಅಲಿ ಹುಸೇನ್ ಮಂಡಲ್, ಇವರು ಕೂಡ ವೆಸ್ಟ್ ಬೆಂಗಾಲ್ ಅವರು, ಥಾಣೆಯಲ್ಲಿ ಶಾಪುರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರು 3 ಜನರು SK ಇಬಾದುಲ್, ರಬೀವುಲ್ ಗಾಜಿ, ಅಲಿ ಹುಸೇನ್ 3 ಜನನು ಒಂದು ಬ್ರಸಾ ಕಾರಲ್ಲಿ ಕ್ಯಾಶಿನೋಕ್ಕೆ ಹೋಗೋಣ ಅಂದರೆ ಇಲ್ಲಿಂದ ಗೋವಾಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಯಾರೋ ಒಂದು 5 ಜನ ಅಡ್ಡಗಟ್ಟಿ ಡೆಕಾಯಿಟಿ ಮಾಡಿದ್ದಾರೆ ಅಂದರೆ ಫಸ್ಟ್ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟಲ್ಲಿ ಇಬಾದುಲ್ ನನ್ನ ಹತ್ರ ಇದ್ದ 30,000, ರಬೀವುಲ್ ಗಾಜಿ ಕಡೆ ಒಂದು 50,000 ಇತ್ತು ಅದು, ಮತ್ತು ಅಲಿ ಹುಸೇನ್ ಮಂಡಲ್ ಕಡೆ ಒಂದು 30,000 ಇತ್ತು, ಅದನ್ನು ಅಲ್ಲಿ ಸ್ಥಳದಲ್ಲಿಯೇ ಕಿತ್ಕೊಂಡಿದ್ದಾರೆ. ಸೊ ಇದು ಆಗಿರುವುದು ಖಾನಾಪುರ ಉಚ್ಚವಡೆ ಬೈಲೂರು ಆ ಕ್ರಾಸಲ್ಲಿ ಗಾಡಿಯನ್ನು ಅಡ್ಡ ಹಾಕಿದ್ದಾರೆ. 2 ಗಾಡಿ, ಮುಂದೆ ಒಂದು ಗಾಡಿ I-20 ಗಾಡಿ ಒಂದು ಇತ್ತು ಮತ್ತು ಒಂದು ಎರ್ಟಿಗಾ ಗಾಡಿ ಒಂದು ಇತ್ತು. ಉಚ್ಚವಾಡ ಬೈಲೂರು ಕ್ರಾಸ್, ಲೋಂಬಾ ಕಡೆಯಿಂದ ಲೋಂಡಾ OP ಕಡೆಯಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ಬ್ರಸಾ ಕಾರಲ್ಲಿ ಇವರು ಹೋಗ್ತಾ ಇದ್ದಾರೆ. ಒಂದು I-20 ಕಾರು ಮತ್ತು ಒಂದು ಎರ್ಟಿಗಾ ಕಾರು, 2 ಕಾರಲ್ಲಿ ಒಂದು 5-6 ಜನ ಬಂದ್ಬಿಟ್ಟು ಅಡ್ಡ ಹಾಕಿ ನಮ್ಮ ಕಡೆಯಿಂದ ಸುಮಾರು 1,200,000 ರೂಪಾಯಿ ಹಣವನ್ನು ತೊಗೊಂಡಿದ್ದಾರೆ. ತೊಗೊಂಡ ನಂತರ ಅಲ್ಲಿಂದ ಒಂದು ಪಿಸ್ಟಲ್ ತೋರಿಸಿ ಬೆಳಗಾವಿಗೆ ನನ್ನ ಅಂಗಡಿಗೆ ಬಂದು ರಬೀವುಲ್ ಗಾಜಿ ಕಡೆ ನನ್ನ ಕಡೆಯಿಂದ ಸುಮಾರು ಒಂದು 200 ಗ್ರಾಮ್ ಗೋಲ್ಡ್ ತೊಗೊಂಡಿದ್ದಾರೆ ಮತ್ತು ಇಬಾದುಲ್ ಕಡೆನೂ ಥ್ರೆಟನ್ ಮಾಡಿದ್ದಾರೆ ಅಂದರೆ ಹೇಳಿ ಕಂಪ್ಲೇಂಟ್ ಬಂತು. ಇದನ್ನು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇಬಾದುಲ್ ಸರ್ ನನ್ನ ಮಾತ್ರ ಜಾಸ್ತಿ ಹೊಡೆದಿದ್ದಾರೆ, ನನ್ನ ಜೊತೆಗೆ ಬಂದಿರುವ 2 ಜನನೂ ಸರಿಯಾಗಿ ಹೊಡೆದಿಲ್ಲ, ನನ್ನ ಜೊತೆಗೆ ಬಂದಿರೋರ ಮೇಲ್ಗಡೆ ಸ್ವಲ್ಪ ಡೌಟ್ ಇದೆ ಅಂದರೆ ಹೇಳ್ತಾ ಇದ್ರು. ಸೊ ಅದು ಮತ್ತು ನಮ್ಮ ಟೆಕ್ನಿಕಲ್ ಎವಿಡೆನ್ಸ್, ಸಸ್ಪೆಕ್ಟ್ಸ್ ಇದೆಲ್ಲ ನೋಡುವಾಗ ಕೆಲವೊಂದು ಕಡೆ ಫೋಟೋ ವಿಡಿಯೋಸ್ ಎಲ್ಲ ಬಂದು ಚೆಕ್ ಮಾಡುವ ಸಂದರ್ಭದಲ್ಲಿ ಒಂದು 5 ಜನ ಅದರಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿತ್ತು. ವಿವೇಕ್ ಚಂದ್ರಕಾಂತ್ ಪಾಟೀಲ್, ಪ್ರಶಾಂತ್ ಮಹದೇವ್ ಚೌಹಾಣ್, ವಿವೇಕ್ ಚಂದ್ರಕಾಂತ್ ಪಾಟೀಲ್ ಇವನ್ ಮೇಲ್ಗಡೆ ಒಂದು 5 ಕೇಸ್ ಇದೆ. ಅಟೆಂಪ್ಟ್ ಟು ಮರ್ಡರ್ ಒಂದು 3 ಇದೆ. ಪೊಲೀಸ್ ASI ಕಡೆ ಗಲಾಟೆ ಮಾಡಿರೋದು ಒಂದು ಕೇಸ್ ಇದೆ ಮತ್ತು ಎದುರಿಸಿರುವುದು ಒಂದು ಕೇಸ್ ಇರ್ತದೆ 504, 506. ಪ್ರಶಾಂತ್ ಮಹದೇವ್ ಚೌಹಾಣ್ ಕಪಲೇಶ್ವರ್ ಇವನು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಟೌನ್ ವ್ಯಾಪ್ತಿಯಲ್ಲಿ ಇರ್ತಾನೆ. ನಿತಿನ್ ರಾಜಾರಾಮ್ ಚೌಹಾಣ್ ಗಾಯತ್ರಿ ನಗರ್ ಬೆಳಗಾವಿಯಲ್ಲಿ ವಾಸ ಮಾಡ್ತಾನೆ. ದಿಗಂಬರ್ ನಾಗೇಶ್ ಪಾಟೀಲ್ ಶಿವಶಕ್ತಿ ನಗರ್ ಬೆಳಗಾವಿ ಮತ್ತು ಇನ್ನೊಬ್ಬ ಸಚಿನ್ ಪಾಟೀಲ್ ಅಂದರೆ ಇನ್ನೊಬ್ಬ. ಈ 5 ಜನ ಭಾಗಿಯಾಗಿರೋದು ಕಂಡು ಬಂದಿರುತ್ತದೆ. 5 ಜನದಲ್ಲಿ ಆಲ್ರೆಡಿ 4 ಜನ, ವಿವೇಕ್ ಚಂದ್ರಕಾಂತ್, ಪ್ರಶಾಂತ್ ಮಹದೇವ್, ನಿತಿನ್ ರಾಜಾರಾಮ್, ದಿಗಂಬರ್ ನಾಗೇಶ್ ಪಾಟೀಲ್, ಈ 4 ಜನವನ್ನು ಸೆಕ್ಯೂರ್ ಮಾಡಿದ್ದೀವಿ. ಈ 4 ಜನ 5 ಜನ ಹೋಗಿದ್ದಾರೆ, ಅದರಲ್ಲಿ 4 ಜನ ಅರೆಸ್ಟ್ ಮಾಡಿದ್ದೀವಿ. ಇದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ವಿವೇಕ್ ಚಂದ್ರಕಾಂತ್ ಪಾಟೀಲ್ ಈ 5 ಜನ ಟೀಮನ್ನು ಕಟ್ಟಿರೋದು. ಇವನ ಜೊತೆಗೆ 4 ಜನ ಸೇರಿಕೊಂಡು ಹೋಗಿ ಅಟ್ಯಾಕ್ ಮಾಡೋ ಪ್ಲಾನ್ ವಿವೇಕ್ ಚಂದ್ರಕಾಂತ್ ಇದೆ. ಇದು ಪ್ಲಾನ್ ಇದಕ್ಕೆ ಯಾರು ಹೇಳಿದ್ದಾರೆ ಅಂದರೆ ನಾನು ಚೆಕ್ ಮಾಡೋ ಸಂದರ್ಭದಲ್ಲಿ ಅವತ್ತು ಕಂಪ್ಲೇಂಟ್ ಜೊತೆಗೆ ಒಂದು 2 ಜನ ಹೋಗಿದ್ದಾರಲ್ಲ, ಆ 2 ಜನನ ಪ್ಲಾನನ್ನು ಮಾಡಿರ್ತಾರೆ. ಅಲಿ ಹುಸೇನ್ ಮತ್ತು ರಬೀವುಲ್ ಗಾಜಿ ಅವರಿಬ್ಬರು ಮತ್ತು ಇನ್ನೊಬ್ಬ ವ್ಯಕ್ತಿ ಸಾದಿಕ್ ಅಬ್ದುಲ್ ರಹಮಾನ್, ಅವನು ಕೂಡ ಶಾಪುರ್ ಬೆಳಗಾವಿಯಲ್ಲಿ ಇರ್ತಾನೆ. ಈ 3 ಜನನು ಕೂಡ ಬಂಗಾರದ ಆಭರಣ ತಯಾರಿ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅವರಕ್ಕೂ ಆಗ್ತಾ ಇಲ್ಲ. ಇತ್ತೀಚೆಗೆ ಇವರಿಗೂ ಸ್ವಲ್ಪ ಸಾಲ ಎಲ್ಲ ಆಗಿದೆ. ಅವನು ಚೆನ್ನಾಗಿದ್ದಾನೆ ಅಂದರೆ ಹೇಳಿಬಿಟ್ಟು ನಾವು ಬಂಗಾರ ಕೊಡೋದು ಥರ ಕೊಡೋಣ, ಸೊ ಅವನ ಕಡೆ ಅಂದು ಈ ಡೆಕಾಯಿಟ್ ಮಾಡುವವರು ಈಸ್ಕೊಂಡಿರ್ತಾರಂದ್ರೆ ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಜೊತೆಗೆ ಹೋಗಿರೋರೆ 2 ಜನ ಮತ್ತು ಇನ್ನೊಬ್ಬನ 3 ಜನ ಸೇರಿ ಪ್ಲ್ಯಾನ್ ಮಾಡ್ತಾರೆ. ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ 5 ಜನವನ್ನು ಉಪಯೋಗ ಮಾಡಿರ್ತಾರೆ. ಅದರಲ್ಲಿ ಚಂದ್ರಕಾಂತ್ ಪಾಟೀಲ್ ಇವನು ಒಂದು ಕಂಟ್ರಿ ಮೇಡ್ ಪಿಸ್ಟಲನ್ನು ಕೂಡ ಉಪಯೋಗ ಮಾಡಿರ್ತಾನೆ. ಅದು ಚೆಕ್ ಮಾಡೋ ಸಂದರ್ಭದಲ್ಲಿ
ಮಯೂರ್ ರಾಜು ಅವನು ಕೂಡ ಇದರಲ್ಲಿ ಪಿಸ್ಟಲನ್ನು ಕೊಟ್ಟಿರೋದು ಕಂಡು ಬಂದಿರುತ್ತದೆ. ಅವನನ್ನು ಕೂಡ ಅರೆಸ್ಟ್ ಮಾಡಿದ್ದೀವಿ. ಸೊ 2 ಗಾಡಿ ಸೀಸ್ ಮಾಡಲಾಗಿದೆ ಮತ್ತು ಇದರಲ್ಲಿ ಒಂದು ಅಕ್ಯೂಸ್ಡ್ ಬಿಟ್ಟು ಉಳಿದ ಎಲ್ಲ ಅಕ್ಯೂಸ್ರು ಕೂಡ ನಾವು ಸೆಕ್ಯೂರ್ ಮಾಡಲಾಗಿದೆ. ಅಮೌಂಟ್ 1,200,000 ರೂಪಾಯಿ ಅದರಲ್ಲಿ ಅವರು ತಗೊಂಡು ಹೋಗಿರೋದು. ಯಾವುದು ಗನ್, ಇವರು ಉಪಯೋಗ ಮಾಡಿರೋ ಗನ್, ಅವತ್ತವನ್ನ ಥ್ರೆಟನ್ ಮಾಡಿರೋದಕ್ಕೆ ಉಪಯೋಗ ಮಾಡಿರುವ ಗನ್ನನ್ನು ಕೂಡ ಸೀಸ್ ಮಾಡಲಾಗಿದೆ. ಸೊ ಅದು ಕಂಟ್ರಿ ಮೇಡ್ ಪಿಸ್ಟಲ್ ಇದೆ, ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ. ಅದು ಯಾರು ಕೊಟ್ಟಿದ್ದಾರೆ ಅಂದರೆ ಅದು ಕೊಟ್ಟಿರೋ ವ್ಯಕ್ತಿ ಕೂಡ ಮಯೂರ್ ರಾಜ್ಗಾಡಿ ಅಂದರೆ ಅವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಂದು ಗನ್ ಇತ್ತು. ಇಪ್ಪತ್ತೈದನೇ ತಾರೀಕು 3 ಜನ ಹೋಗಿದ್ದಾರಲ್ಲ, ಅದರಲ್ಲಿ ಒಬ್ಬನೇ ಚೆನ್ನಾಗಿದ್ದಾನೆ, ವೆಲ್ ಆಫ್ ಇದ್ದಾನೆ, ಕಂಪ್ಲೈನೆಂಟ್. ಇಬಾದುಲ್ ತುಂಬ ಚೆನ್ನಾಗಿ ಲೈವ್ಲಿಹುಡ್ ಚೆನ್ನಾಗಿದೆ ಮತ್ತು ಒಳ್ಳೆಯ ಸಂಪಾದನೆ ಇದೆ. ಜೊತೆಗೆ ಹೋಗಿರೋ 2 ಜನ ರಬೀವುಲ್ ಮತ್ತು ಅಲಿ ಹುಸೇನ್, ಅವರಿಬ್ಬರಕ್ಕೂ ಈಗ ಸರಿಯಾಗಿ ವ್ಯಾಪಾರ ನಡೆಸ್ತಾ ಇಲ್ಲ ಮತ್ತು ಸಾಲ ಇದೆ ಅಂದರೆ ಸುದ್ದಿ ಇದೆ. ಇವರ ಜೊತೆಗೆ ಇನ್ನೊಬ್ಬನೇ ಸೇರಿಕೊಂಡಿದ್ದಾನೆ, ಸಾದಿಕ್ ಅಬ್ದುಲ್. ಅವನಿಗೂ ಕೂಡ ವ್ಯಾಪಾರ ಅಷ್ಟು ಆಗ್ತಾ ಇಲ್ಲ. ಬಟ್ ಈ 3 ಜನಕ್ಕೂ ಗೊತ್ತಿದೆ ಇಬಾದುಲ್ ಕಡೆ ಜಾಸ್ತಿ ಹಣ ಇದೆ ಅಂದರೆ ಎಲ್ಲರಿಗೂ ಗೊತ್ತಿದೆ. ಇಬಾದುಲ್ ಕಡೆ ಎಂದು ಯಾವುದೋ ಒಂದು ಅರ್ಧ kg 1 kg ಬಂಗಾರ ತಗೊಳ್ಳೋದ್ರಿಂದ ನಮ್ಮ ಎಲ್ಲರಿಗೂ ಒಂದು ಬೆನಿಫಿಟ್ ಸಿಗ್ತದೆ ಅಂದರೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಜೊತೆಗೆ ಹೋಗಿರೋರೇ ಮಾಡಿರೋದು. ಯಾವುದು ಇಲ್ಲ, ಇದು ಪ್ರೈಮ ಫೇಸಿ ನಮಗೆ ಗೊತ್ತಿರೋದು ಇಬಾದುಲ್ ಕಡೆ ವೆಲ್ ಆಫ್ ಇದ್ದಾನೆ, ಇವನ್ ಕಡೆ ಅಂದ್ರೆ ನಾವು ಏನೋ ಬೆನಿಫಿಟ್ ತಗೊಳ್ಳೋಣ ಅಂದ್ರೆ ಪ್ಲಾನ್ ಮಾಡಿ ಮಾಡಿರೋದು. ಇದರಲ್ಲಿ ನಕಲಿ ಬಂಗಾರ ಯಾಕೆ ಬಂತಂದ್ರೆ, ರಬೀವುಲ್ ಗಾಜಿ ಇಬಾದುಲ್ಗೆ ಡೌಟ್ ಬರಬಾರ್ದಲ್ಲ, ನಮ್ಮ ಮಾತ್ರ ಅಟ್ಯಾಕ್ ಮಾಡ್ತಾರಂದ್ರೆ ಕಂಪ್ಲೈನೆಂಟ್ಗೆ ಡೌಟ್ ಬರಬಾರ್ದು. ಸೊ ಅದಕ್ಕೆ ರಬೀವುಲ್ ಗಾಜಿ ಯಾರು ಅಫೆನ್ಸ್ ಮಾಡೋಕ್ಕೆ, ಡೆಕಾಯ್ಟ್ ಮಾಡೋಕ್ಕೆ ದರೋಡೆ ಮಾಡೋಕ್ಕೆ ಬಂದಿರೋದಾರೋ ಅವ್ರ ಕಡೆ ಇವನೇ ಹೋಗಿ ಕೊಡ್ತಾನೆ. ನನ್ನ ಕಡೆ ನಾನು 200 ಗ್ರಾಮ್ ಕೊಡ್ತೀನಿ ಅಂದರೆ ಕೊಡ್ತಾನೆ. ಬಟ್ ಆ 200 ಗ್ರಾಮ್ ನಕಲಿ ಗೋಲ್ಡ್ ಇರ್ತದೆ, ಗೋಲ್ಡ್ ಜಸ್ಟ್ ಕೋಟಿಂಗ್ ಮಾತ್ರ ಹಾಕಿರ್ತಾರೆ. ಸೊ ನೋಡುವುದಕ್ಕೆ ನಾನು ಕೂಡ ಕೊಡ್ತಾ ಇದ್ದೀನಿ, ಜೀವ ಭಯ ಇದೆ, ನೀವು ಕೊಟ್ಬಿಡಿ ಅಂದರೆ ಜೊತೆಗೆ ಹೋಗಿರೋನನ್ನು ಇನ್ಸಿಸ್ಟ್ ಮಾಡ್ತಾನೆ. ಬಟ್ ಆದರೆ ಅವ್ನು ಕೊಟ್ಟಿಲ್ಲ, ಲಕ್ಕಿಲಿ ನಥಿಂಗ್ ಎಲ್ಸ್ ಹಾಕೊಂಡು. ಆರೋಪಿಯಲ್ಲಿ ಒಂದು ಆರೋಪಿ ಮೇಲೆ 3 ಕೊಲೆ ಪ್ರಕರಣ ಇದೆ. ಮೇಯ್ನ್ ಈ ದರೋಡೆಯನ್ನು ಪ್ಲಾನ್ ಮಾಡಿರುವ ಆರೋಪಿ ಮೇಲ್ಗಡೆ 3 ಕೊಲೆ ಪ್ರಕರಣಗಳು ಮತ್ತು ಒಂದು ಪೊಲೀಸನ್ನು ಅಸಾಲ್ಟ್ ಮಾಡಿರುವ ಪ್ರಕರಣ ದಾಖಲಾಗಿರ್ತದೆ. ನೆಕ್ಸ್ಟ್